ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇಂದಿನ ಪವಾಡದಲ್ಲಿ ವಾರಂಗಲ್ನ ಹನುಮಕೊಂಡದ ಪೂಜಿತಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾನು ಸುಮಾರು 1 ವರ್ಷದಿಂದ ತೀವ್ರವಾದ ನೋವಿನಿಂದ ಬಳಲುತ್ತಿದ್ದೆ. ನನ್ನ ಮೂತ್ರಪಿಂಡದಲ್ಲಿ 9 ಮಿಲಿಮೀಟರ್ ಕಲ್ಲು ಇದೆ ಎಂದು ವೈದ್ಯರು ಪತ್ತೆ ಮಾಡಿದರು. ಏನು ಮಾಡಬೇಕು ಎಂಬುದು ನನಗೆ ತಿಳಿಯಲಿಲ್ಲ. ಒಬ್ಬ ಭಕ್ತರ ಮೂಲಕ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಸರ್ವಶಕ್ತರು ಎಂಬುದು ನನಗೆ ಗೊತ್ತಾಯಿತು. ನಾನು ನನ್ನ ಕುಟುಂಬದೊಂದಿಗೆ ಆ ಭಕ್ತರ ಮನೆಗೆ ಹೋಗಿದ್ದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ತಾಯಿಗೆ, ನಿಮ್ಮ ಮನೆಯಲ್ಲಿ ಶ್ರೀಮೂರ್ತಿಯನ್ನು ಪರಿಮಳಯುಕ್ತ ಹೂವಿನ ಮಾಲೆಯಿಂದ ಅಲಂಕರಿಸಬೇಕು, ಆಗ ಎಲ್ಲವೂ ಸರಿಯಾಗುತ್ತದೆ ಎಂದು ದೈವಿಕ ಮಾರ್ಗದರ್ಶನ ನೀಡಿದರು. ನನ್ನ ತಾಯಿ ತನ್ನ ಅಂತರ್ಯಾಮಿಯ ಮಾರ್ಗದರ್ಶನವನ್ನು ಶ್ರದ್ಧೆಯಿಂದ ಅನುಸರಿಸಿದರು. ಪ್ರಮಾಣಿತ ವಿಧಾನದ ಪ್ರಕಾರ ಶಸ್ತ್ರಚಿಕಿತ್ಸೆಗಾಗಿ ನನ್ನನ್ನು ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯುವ ಮೊದಲು ನನಗೆ ನಿಯಮಿತ ಪರೀಕ್ಷೆಗಳನ್ನು ನಡೆಸಲಾಯಿತು. ಆಶ್ಚರ್ಯಕರವಾಗಿ ನನ್ನ ಮೂತ್ರಪಿಂಡದಲ್ಲಿ ಯಾವುದೇ ಕಲ್ಲು ಇಲ್ಲ ಎಂದು ವೈದ್ಯರು ತಿಳಿಸಿದರು. ಅದು ನನಗೆ ತಿಳಿಯದಂತೆಯೇ ಹೊರಹೋಗಿತ್ತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಪವಾಡ ಸದೃಶವಾಗಿ ನನ್ನ ಕಲ್ಲನ್ನು ತೆಗೆದುಹಾಕಿ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇಲ್ಲದೆ ನನಗೆ ಸಂಪೂರ್ಣ ಆರೋಗ್ಯವನ್ನು ಕರುಣಾಪೂರ್ವಕವಾಗಿ ಅನುಗ್ರಹಿಸಿದ್ದರು. ಪ್ರೀತಿಯ ಭಗವಂತ, ನಿಮಗೆ ಅನಂತಾನಂತ ಕೃತಜ್ಞತೆಗಳು.